Hi everyone, welcome to Business Studies class by Don Bosco PU College, Chitradurga. In this session, we shall start our new chapter, Financial Markets. Financial Markets. ಇದು 10th chapter. ಈ ಚಾಪ್ಟರ್ನ ಈ ಸೆಷನ್ ಇಂದ ಸ್ಟಾರ್ಟ್ ಮಾಡೋಣ. ಏನು ಫಿನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಅಂತ ನೀವು ಕೇಳ್ಬೋದು. ಫಿನಾನ್ಷಿಯಲ್ ಮಾರ್ಕೆಟ್ ಹೇಗೆ ಬ್ಯಾಂಕ್ ಒಂದು ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್, ಅದೇ ತರ ಫಿನಾನ್ಷಿಯಲ್ ಮಾರ್ಕೆಟ್ ಒಂದು ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್. ಇದೊಂದು ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್. ಈ ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್ ಏನ್ ಮಾಡುತ್ತಂದ್ರೆ ಇದೊಂದು ಬ್ರಿಡ್ಜ್ ಆಗಿ ಆಕ್ಟ್ ಮಾಡುತ್ತೆ. ಅಂದ್ರೆ ಇಬ್ಬರ ನಡುವೆ, ಇಬ್ಬರಂದ್ರೆ ಇನ್ವೆಸ್ಟರ್ಸ್, ಅಂದ್ರೆ ಯಾರು ದುಡ್ಡು ಇಟ್ಕೊಂಡಿರ್ತಾರೆ, ಸೇವ್ ಮಾಡಿ ಇಟ್ಕೊಂಡಿರ್ತಾರೆ, ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕಾಯ್ತಿರ್ತಾರೆ, ಅವ್ರು ಇನ್ವೆಸ್ಟರ್ಸ್. ಇನ್ನೊಬ್ರು ಆ ಇನ್ವೆಸ್ಟ್ಮೆಂಟ್ ನ ತಗೊಂಡು ಯೂಸ್ ಮಾಡೋರು. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್. ಇನ್ವೆಸ್ಟರ್ಸ್ ಅಂಡ್ ಕ್ಯಾಪಿಟಲ್ ನ ಯೂಸ್ ಮಾಡಕ್ಕೆ ಕಾಯ್ತಿರೋರು, ಆ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ. ಇವರ ನಡುವೆ ಏನ್ ಮಾಡುತ್ತಂದ್ರೆ ಒಂದು ಬ್ರಿಡ್ಜ್ ಆಗಿ ಆಕ್ಟ್ ಮಾಡುತ್ತೆ. ಅಂದ್ರೆ ಈ ಇನ್ಸ್ಟಿಟ್ಯೂಷನ್ ಅಲ್ಲಿ, ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಸಿಗುತ್ತಂದ್ರೆ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ಸಿಗುತ್ತೆ. ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ಸಿಗುತ್ತಂತೆ. ಏನ್ ಎಕ್ಸಾಂಪಲ್ಸ್ ಏನಂದ್ರೆ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ಗೆ ಫಾರ್ ಎಕ್ಸಾಂಪಲ್ ಕಾಲ್ ಮನಿ ಇರ್ಬೋದು, ದೆನ್ ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಇರ್ಬೋದು, ಕಮರ್ಷಿಯಲ್ ಪೇಪರ್ಸ್ ಇರ್ಬೋದು, ಕಮರ್ಷಿಯಲ್ ಬಿಲ್ ಇರ್ಬೋದು. ಇವೆಲ್ಲ ಏನಕ್ಕೆ ಎಕ್ಸಾಂಪಲ್ಸ್ ಅಂದ್ರೆ ಫಿನಾನ್ಷಿಯಲ್ ಅಸೆಟ್ಸ್ಗೆ, ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ಎಕ್ಸಾಂಪಲ್. ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ಎಕ್ಸಾಂಪಲ್ ಏನಂದ್ರೆ ಡಿಬೆಂಚರ್ಸ್ ಇರ್ಬೋದು, ಈಕ್ವಿಟಿ ಶೇರ್ಸ್ ಇರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಇರ್ಬೋದು. ಇವೆಲ್ಲ ಲಾಂಗ್ ಟರ್ಮ್ ಅಸೆಟ್ಸ್ ಎಕ್ಸಾಂಪಲ್ಸ್. ಈ ಫಿನಾನ್ಷಿಯಲ್ ಅಸೆಟ್ಸ್ ಲಾಂಗ್ ಟರ್ಮ್ ಇರ್ಬೋದು, ಶಾರ್ಟ್ ಟರ್ಮ್ ಇರ್ಬೋದು, ಇದನ್ನ ತಗೊಳ್ಳೋಕೆ ಮಾರೋದಕ್ಕೆ ಒಂದು ಪ್ಲಾಟ್ಫಾರ್ಮ್, ಒಂದು ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್ ಇದೆ. ಅದನ್ನ ಏನಂತ ಕರಿತೀವಿ ನಾವು? ಫಿನಾನ್ಷಿಯಲ್ ಮಾರ್ಕೆಟ್ಸ್ ಅಂತ ಕರಿತೀವಿ. ಓಕೆ, ಇದನ್ನ ತಗೊಳ್ಳೋರು ಯಾರಂದ್ರೆ ನಮ್ಮ ಹತ್ರ ಸ್ವಲ್ಪ ದುಡ್ಡು ಸೇವ್ ಮಾಡಿ ಇಟ್ಟಿದ್ದೀವಿ, ಅದನ್ನ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು. ಅದನ್ನ ಅಲ್ಲಿ ಏನ್ ಮಾಡ್ತಾರೆ, ಅವರು ಸೇವಿಂಗ್ ಮಾಡಿರೋರು ಬಂದು ದುಡ್ಡು ಕೊಟ್ಟು ಆ ಅಸೆಟ್ಸ್ ನ ತಗೊಂಡು ಹೋಗ್ತಾರೆ. ಅಸೆಟ್ಸ್ ನ ಮಾರೋರು ಯಾರಂದ್ರೆ, ನಾವೊಂದು ಕಂಪನಿನ ರನ್ ಮಾಡ್ತೀವಿ, ಎಸ್ಟಾಬ್ಲಿಷ್ ಮಾಡ್ತೀವಿ, ನಮ್ಗೆ ಸ್ವಲ್ಪ ಕ್ಯಾಪಿಟಲ್ ಬೇಕು. ಸೊ ಅವ್ರು ಏನ್ ಮಾಡ್ತಾರೆ, ಅವರ ಕಂಪನಿ ಶೇರ್ಸ್ ಇರ್ಬೋದು, ಫಿನಾನ್ಷಿಯಲ್ ಅಸೆಟ್ಸ್ ನ ಮಾರೋ ಮೂಲಕ ಅವ್ರು ಏನ್ ಮಾಡ್ತಾರೆ, ದುಡ್ಡು ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಕೊತಾರೆ. ಓಕೆ, ಗಾಟ್ ದ ಪಾಯಿಂಟ್ ರೈಟ್. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡ್ರಿ. ಏನ್ ಫಿನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಫಿನಾನ್ಷಿಯಲ್ ಅಸೆಟ್ಸ್ ಅಂತ ಏನಂತ ಹೇಳಿದ್ದೆ. ಫಸ್ಟ್ ಫಿನಾನ್ಷಿಯಲ್ ಅಸೆಟ್ಸ್ ಅಂತ ಅಂದ್ರೆ ಏನಂತ ಹೇಳ್ಬಿಡ್ತೀನಿ. ಫಿನಾನ್ಷಿಯಲ್ ಅಸೆಟ್ಸ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ದುಡ್ಡು ಕೊಟ್ಟು ಒಂದು ಕೆಲವಷ್ಟು ಅಸೆಟ್ಸ್ ನ ತಗೊಳ್ತೀವಿ. ಏನ್ ಎಕ್ಸಾಂಪಲ್ ಅಂದ್ರೆ ಕಾಲ್ ಮನಿ ಇರ್ಬೋದು, ಕಮರ್ಷಿಯಲ್ ಪೇಪರ್ಸ್ ಇರ್ಬೋದು, ಕಮರ್ಷಿಯಲ್ ಬಿಲ್ ಇರ್ಬೋದು, ಡಿಪಾಸಿಟರಿ ಸರ್ಟಿಫಿಕೇಟ್ಸ್ ಇರ್ಬೋದು. ಇವೆಲ್ಲ ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ಅಂತ ಕರಿತೀವಿ. ಈ ಚಾಪ್ಟರ್ ಅಲ್ಲಿ ಮುಂದೆ ಡೀಟೇಲ್ ಆಗಿ ಓದ್ತೀವಿ. ಏನು ಇದು ಯಾವ ರೂಪದಲ್ಲಿ ಇರುತ್ತೆ, ಓಕೆ, ಮೆಟೀರಿಯಲ್ ರೂಪದಲ್ಲಿ ಇರುತ್ತಾ, ಡಿಜಿಟಲೈಸ್ಡ್ ಫಾರ್ಮ್ ಅಲ್ಲಿ ಇರುತ್ತಾ, ಏನಂತ ನೋಡ್ತೀವಿ. ಓಕೆ, ಡೀಟೇಲ್ ಆಗಿ ಹೇಳ್ತೀನಿ ನಾನು ಏನ್ ಫಿನಾನ್ಷಿಯಲ್ ಅಸೆಟ್ಸ್ ಅಂದ್ರೆ. ಜಸ್ಟ್ ಈಗ ಒಂದು ಐಡಿಯಾ ತಿಳ್ಕೊಳ್ಳಿ ಅಷ್ಟೇ. ಓಕೆನಾ? ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ಅಂದ್ರೆ ಈ ಶೇರ್ಸ್, ಡಿಬೆಂಚರ್ಸ್, ಪ್ರಿಫರೆನ್ಸ್ ಶೇರ್ಸ್ ಇವೆಲ್ಲ ಫಸ್ಟ್ ಇಯರ್ ಓದಿದ್ದೆ. ಇವನ್ನೆಲ್ಲ ಏನಂತ ಕರಿತೀವಿ? ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ಅಂತ ಕರಿತೀವಿ. ಓಕೆ, ಇದನ್ನ ತಗೊಳಕ್ಕೆ ಮಾರೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕು, ಒಂದು ಮಾರ್ಕೆಟ್. ಅದನ್ನ ಏನಂತ ಕರಿತೀವಿ? ಫಿನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತೀವಿ. ಈಗ ನಾವು ತರಕಾರಿ ತರಕ್ ಹೋದಾಗ ವೆಜಿಟೇಬಲ್ ಮಾರ್ಕೆಟ್ ಸಿಗುತ್ತೆ, ಫಿಶ್ ತರಕ್ ಹೋದಾಗ ಫಿಶ್ ಮಾರ್ಕೆಟ್ ಇದೆ, ಅದ್ರ ಫ್ಲವರ್ಸ್ ತಗೋಬೇಕಾದ್ರೆ ಫ್ಲವರ್ ಮಾರ್ಕೆಟ್ ಇದೆ. ಅದೇ ತರ ಲಾಂಗ್ ಟರ್ಮ್ ಅಂಡ್ ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ನ ತಗೊಳ್ಳೋದಕ್ಕೆ ಮಾರೋದಕ್ಕೆ ಒಂದು ಪ್ಲಾಟ್ಫಾರ್ಮ್, ಒಂದು ಮಾರ್ಕೆಟ್ ಏನಂತ ಕರಿತೀವಿ? ಫಿನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತೀವಿ. ಈ ಫಿನಾನ್ಷಿಯಲ್ ಮಾರ್ಕೆಟ್ ಕೆಲಸ ಏನಂದ್ರೆ ಇದೊಂದು ಬ್ರಿಡ್ಜ್ ಆಗಿ ಆಕ್ಟ್ ಮಾಡುತ್ತೆ. ಯಾರ ನಡುವೆ? ಸೇವ್ ಮಾಡೋರ್ ನಡುವೆ, ಇನ್ವೆಸ್ಟ್ಮೆಂಟ್ ದುಡ್ಡುಗೋಸ್ಕರ ಕಾಯ್ತಿರೋ ನಡುವೆ. ಓಕೆನಾ? ಇದು ಮುಂದೆ ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಡೀಟೇಲ್ ಆಗಿ ನೋಡೋಣ. ಜಸ್ಟ್ ಫಿನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲದಕ್ಕೂ ತಗೊಳ್ಳೋದಕ್ಕೆ ಮಾರೋದಕ್ಕೆ ಒಂದು
ಮಾರ್ಕೆಟ್ ಇದೆ, ಅದೇ ತರ ಫಿನಾನ್ಷಿಯಲ್ ಅಸೆಟ್ಸ್ ನ ತಗೊಳ್ಳೋದಕ್ಕೆ ಮಾರೋದಕ್ಕೆ ಒಂದು ಮಾರ್ಕೆಟ್ ಇದೆ. ಅದನ್ನ ಏನಂತ ಕರಿತೀವಿ ನಾವು? ಫಿನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತೀವಿ. ಈಗ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಿಮಗೆ ಫಿನಾನ್ಷಿಯಲ್ ಮಾರ್ಕೆಟ್ ಏನ್ ಮಾಡುತ್ತೆ, ಹೇಗಿರುತ್ತೆ, ಏನ್ ಕತೆ ಅಂತ ನಿಮ್ ಮುಂದೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಎಸ್ಪೆಷಲಿ ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಮಾರ್ಕೆಟ್. ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಮಾರ್ಕೆಟ್ ನ ನೋಡಿದಾಗ ನಿಮಗೆ ಕ್ಲಿಯರ್ ಆಗಿ ಫಿನಾನ್ಷಿಯಲ್ ಮಾರ್ಕೆಟ್ ಅಂತ ಏನಂದ್ರೆ, ಫಿನಾನ್ಷಿಯಲ್ ಮಾರ್ಕೆಟ್ ನಿಜವಾಗ್ಲೂ ಏನ್ ಮಾಡುತ್ತೆ, ಏನದು ಅಂತ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಈಗ ಫಸ್ಟ್ ನಮ್ಮ ಮೀನಿಂಗ್ ಅಲ್ಲಿ ಏನಂತ ಹೇಳಿದೆ ನಾನು, ಈಗ ತರಕಾರಿ ಮಾರ್ಕೆಟ್ ಹೇಗಿದೆ, ಫ್ಲವರ್ ಮಾರ್ಕೆಟ್ ಹೇಗಿದೆ, ಫಿಶ್ ಮಾರ್ಕೆಟ್ ಹೇಗಿದೆ, ಅದೇ ತರ ಫಿನಾನ್ಷಿಯಲ್ ಅಸೆಟ್ಸ್ ಲಾಂಗ್ ಟರ್ಮ್ ಇರಬಹುದು, ಶಾರ್ಟ್ ಟರ್ಮ್ ಇರಬಹುದು, ಅದನ್ನ ತಗೊಳ್ಳೋದಕ್ಕೆ ಮಾರೋದಕ್ಕೆ ಇರೋ ಒಂದು ಪ್ಲಾಟ್ಫಾರ್ಮ್, ಒಂದು ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್ ಏನಂತ ಕರಿತೀವಿ? ಫಿನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತೀವಿ ಅಂತ ಹೇಳಿದ್ದೆ, ರೈಟ್? ಈಗ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾವಾಗ ನಾವು ಫಂಕ್ಷನ್ಸ್ ಏನು ಕೆಲಸ ಮಾಡುತ್ತೆ ಫಿನಾನ್ಷಿಯಲ್ ಮಾರ್ಕೆಟ್ ಅಂತ ನಾವು ನೋಡಿದಾಗ. ಓಕೆ, ಫಸ್ಟ್ ಒಂದು ಮೊಬೈಲೈಸೇಷನ್ ಆಫ್ ಸೇವಿಂಗ್ಸ್ ಅಂಡ್ ಚಾನಲೈಸ್ ದೆಮ್ ಇಂಟು ಮೋಸ್ಟ್ ಪ್ರೊಡಕ್ಟಿವ್ ಯೂಸರ್ಸ್. ಓಕೆ, ಇದೇನ್ ಮಾಡುತ್ತೆ ಅಂದ್ರೆ, ಮೊಬೈಲೈಸೇಷನ್ ಅಂದ್ರೆ ಒಂದು ಕಲೆಕ್ಷನ್, ಎಲ್ಲ ಕಡೆ ಕಲೆಕ್ಟ್ ಮಾಡಿ ಒಂದು ಕಡೆ ಸೇರಿಸೋದು ಅಂತ ಹೇಳ್ಬೋದು. ಸಿ, ಈ ಫಿನಾನ್ಷಿಯಲ್ ಮಾರ್ಕೆಟ್ ಫಸ್ಟ್ ಕೆಲಸ ಏನಂದ್ರೆ ಎಲ್ಲೆಲ್ಲಿ ಸೇವ್ ಆಗಿರುತ್ತೆ ದುಡ್ಡು, ಜನ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ ಮನೆಗೆ, ಒಂದಿಷ್ಟು ಎಲ್ಲೋ ಒಂದ್ ಕಡೆ ಬ್ಯಾಂಕ್ ಅಲ್ಲಿ, ಎಲ್ಲೋ ಒಂದು FD ಅದು ಅಂತ ಇಟ್ಟಿರ್ತಾರೆ. ಓಕೆನಾ? ಈ ಸೇವಿಂಗ್ಸ್ ನ ಏನ್ ಮಾಡುತ್ತೆ ಅಂದ್ರೆ ಇದು ಕಲೆಕ್ಟ್ ಮಾಡುತ್ತೆ. ಓಕೆ, ಕಲೆಕ್ಟ್ ಮಾಡಿ ಅದನ್ನ ಮೋಸ್ಟ್ ಪ್ರೊಡಕ್ಟಿವ್ ಯೂಸಸ್ ಅಂದ್ರೆ ಎಲ್ಲಿ ಅದನ್ನ ಜಾಸ್ತಿ ಯೂಸ್ ಆಗೋ ತರ ಮಾಡುತ್ತೆ. ಈಗ ಒಂದ್ ಲಕ್ಷ ನಾನು ಮನೆಗೆ ಇಟ್ಟಿರ್ತೀನಿ ಅಂತ ತಿಳ್ಕೊಳ್ಳಿ, ಅದೇನು ₹1 ದುಡಿಯಲ್ಲ, ಅದು ಮನೆಗೆ ಹಂಗೆ ಬಿದ್ದಿರ್ತೀನಿ. 10 ವರ್ಷ 15 ವರ್ಷ ಬಿಟ್ಟು ನಾವು ಲಾಕರ್ ಓಪನ್ ಮಾಡಿದ್ರೆ 1 ಲಕ್ಷ 2 ಲಕ್ಷ ಆಗಿರಲ್ಲ, ಹಂಗೆ ಇರುತ್ತೆ. 1 ಲಕ್ಷ ₹1 ಜಾಸ್ತಿ ಆಗಿರಲ್ಲ. ಓಕೆನಾ? ಯಾಕೆ? ಅದೇನು ದುಡ್ದಿರಲ್ಲ. ಅದೇ 1 ಲ್ಯಾಕ್ನ ನಾವು ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಯಾವ್ದಾದ್ರು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ದುಡಿಯೋ ಚಾನ್ಸಸ್ ತುಂಬಾ ಇದೆ. 10 ವರ್ಷ ಬಿಟ್ಟು ಜಾಸ್ತಿ ಡಬಲ್ ಆಗಿರ್ಬೋದು, ಟ್ರಿಬಲ್ ಆಗಿರ್ಬೋದು, ಎಷ್ಟೋ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಓಕೆನಾ? ಸೊ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ಸೇವಿಂಗ್ಸ್ ನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಈ ಫಿನಾನ್ಷಿಯಲ್ ಮಾರ್ಕೆಟ್ ಹೆಲ್ಪ್ ಮಾಡುತ್ತೆ. ಓಕೆ, ಹೆಲ್ಪ್ ಮಾಡೋ ಮೂಲಕ ಸೇವರ್ಸ್ ಇದಾರಲ್ಲ, ಅಮೌಂಟ್ ಸೇವರ್ಸ್, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ, ಸ್ವಲ್ಪ ದುಡ್ಡು ದುಡ್ಕೊಳ್ಳೋದಕ್ಕೆ. ಓಕೆ, ಇದು ಫಸ್ಟ್ ಫಂಕ್ಷನ್. ಓಕೆ, ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ರಿ. ಇದೇನ್ ಮಾಡುತ್ತೆ, ಎಲ್ಲೆಲ್ಲಿ ಸೇವ್ ಆಗಿದೆ ಅದನ್ನ ದುಡ್ಡನ್ನ ಕಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ನಾನು ಹೇಳಿದ್ನಲ್ಲ, 1 ಲಕ್ಷ ನೀವು ಮನೆಗೆ ಇಟ್ಟಿರ್ತೀರ, ಇನ್ನು 10 ವರ್ಷ ಬಿಟ್ಟು 1 ಲಕ್ಷ ಆಗೇ ಇರುತ್ತೆ. ಅದೇನು ₹1 ದುಡ್ದಿರಲ್ಲ ನಿಮ್ಗೋಸ್ಕರ, ಡೆಟ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಈ ಫಿನಾನ್ಷಿಯಲ್ ಮಾರ್ಕೆಟ್ ಏನ್ ಮಾಡುತ್ತೆ ಅಂದ್ರೆ ಆ ತರ ದುಡ್ಡುಗಳನ್ನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಏನ್ ಸಿಗುತ್ತೆ? ಫಿನಾನ್ಷಿಯಲ್ ಅಸೆಟ್ಸ್ ಸಿಗುತ್ತೆ. ಫಿನಾನ್ಷಿಯಲ್ ಅಸೆಟ್ಸ್ ನ ಜನ ಹೋಗಿ, ನನ್ನ ಹತ್ರ 1 ಲಕ್ಷ ಇದೆ, ನಾನು ಏನ್ ಮಾಡ್ತೀವಿ, 1 ಲಕ್ಷ ಕೊಟ್ಟು ಫಿನಾನ್ಷಿಯಲ್ ಅಸೆಟ್ಸ್ ನ ತಗೊಂತೀನಿ. ಒಂದು 10 ವರ್ಷ 5 ವರ್ಷ ಇಲ್ಲ ಏನೋ 1 ವರ್ಷ ಬಿಟ್ಟು ನನಗೆ 1 ಲಕ್ಷದಿಂದ 2 ಲಕ್ಷ ಆಗ್ಬೋದು. ಒಂದು ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಬರುತ್ತೆ ನನಗೆ, ಅಂದ್ರೆ ನಂದು 1 ಲಕ್ಷ ದುಡಿದಿದೆ. ಓಕೆನಾ? ಅಂದ್ರೆ ಯೂಸ್ ಆಗಿದೆ. ಸೊ ಅದಕ್ಕೆ ಹೆಲ್ಪ್ ಮಾಡುತ್ತೆ ಯಾವುದು? ಫಿನಾನ್ಷಿಯಲ್ ಮಾರ್ಕೆಟ್. ಫೆಸಿಲಿಟೇಟ್ ಪ್ರೈಸ್ ಡಿಸ್ಕವರಿ. ಸೊ ಇಲ್ಲಿ ಏನ್ ಮಾಡುತ್ತೆ ಗೊತ್ತಾ, ಫಿನಾನ್ಷಿಯಲ್ ಮಾರ್ಕೆಟ್ ಏನ್ ಮಾಡುತ್ತೆ ಅಂದ್ರೆ ಫಿನಾನ್ಷಿಯಲ್ ಅಸೆಟ್ಸ್ ಇದ್ದು ಪ್ರೈಸಸ್ ನ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡ್ಬಿಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್, ಈ ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಇಂದು ತಗೊಂತೀರಾ, ಇದ್ರ ಬೆಲೆ ₹2000. ಓಕೆನಾ? ಸೊ ನೀವು ನೋಡಿರ್ಬೋದು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನೋಡಿರ್ಬೋದು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನೋಡಿರ್ಬೋದು. ಸೊ ಎಲ್ಲಾ ಸ್ಟಾಕ್ ಎಕ್ಸ್ಚೇಂಜ್ ಮುಂದೆ ಒಂದು ಸೆನ್ಸೆಕ್ಸ್ ಇಂಡೆಕ್ಸ್ ಅಂತ ರನ್ ಆಗ್ತಿರುತ್ತೆ, ಒಂದು ಇದು ಎಲ್ಲ ಬಿಲ್ಡಿಂಗ್ ಮುಂದೆನೆ. ಅಂದ್ರೆ ಅಲ್ಲಿ ಯಾವ್ಯಾವ ಶೇರ್ ಬೆಲೆ ಎಷ್ಟು ಅಂತ ತಿಳಿಸ್ಕೊಡುತ್ತೆ ಶೇರ್ ಮಾರ್ಕೆಟ್ಸ್. ಓಕೆ, ಇಲ್ಲ ಸ್ಟಾಕ್ ಎಕ್ಸ್ಚೇಂಜ್ಗಳು ಏನ್ ಮಾಡುತ್ತೆ, ಯಾವ್ಯಾವ ಕಂಪನೀಸ್ ಶೇರ್ ಎಷ್ಟೆಷ್ಟು ಬೆಲೆ ಅಂತ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಅಲ್ಲಿ ಯಾವುದೇ ರೀತಿ ಮೋಸ ಆಗ್ಬಾರ್ದು, ಕಸ್ಟಮರ್ಸ್ ಮೋಸ ಹೋಗ್ಬಾರ್ದು, ಜನ ಮೋಸ ಹೋಗ್ಬಾರ್ದು ಅಂತ ಏನ್ ಮಾಡ್ತಾರೆ, ಪ್ರೈಸ್ ನ ಈಸಿಯಾಗಿ ಅವರು ಶೇರ್ಸ್ ನ ಇವ್ಯಾಲ್ಯೂಯೇಟ್ ಮಾಡಿ ಪ್ರೈಸ್ ನ ತಿಳಿಸ್ಬಿಡ್ತಾರೆ. ಸೊ ಪ್ರೈಸ್ ನ ತಿಳಿಸೋದು, ಕಸ್ಟಮರ್ಸ್ ಗೆ ಪ್ರೈಸ್ ನ ತಿಳಿಸ್ಕೊಡೋದು ಒಂದು ಫಂಕ್ಷನ್ ಯಾವ್ದ್ರದ್ದು? ಫಿನಾನ್ಷಿಯಲ್ ಮಾರ್ಕೆಟ್ ಇಂದು. ಓಕೆನಾ? ನೆಕ್ಸ್ಟ್ ಒನ್, ಪ್ರೊವೈಡ್ ಲಿಕ್ವಿಡಿಟಿ ಟು ಫಿನಾನ್ಷಿಯಲ್ ಅಸೆಟ್ಸ್. ಇದು 3ನೇ ಫಂಕ್ಷನ್. ಏನ್ 3ನೇ ಫಂಕ್ಷನ್ ಅಂದ್ರೆ, ಏನು ಲಿಕ್ವಿಡಿಟಿ ಅಂದ್ರೆ ಏನ್ ಗೊತ್ತಾ?
ದಟ್ ಕ್ಯಾನ್ ಬಿ ಈಸಿಲಿ ಕನ್ವರ್ಟೆಡ್ ಇಂಟು ಕ್ಯಾಶ್. ಈಗ ನಿಮ್ಮ ಹತ್ರ 10 ಲಕ್ಷ ಇದೆ ಬ್ಯಾಂಕಲ್ಲಿ, ಅದು ಯಾವ ಫಾರ್ಮಲ್ಲಿ ಇದೆ ಅಂದ್ರೆ ಲಿಕ್ವಿಡ್ ಫಾರ್ಮಲ್ಲಿ ಇದೆ. ಅಂದ್ರೆ ಈಸಿಯಾಗಿ ಹೋಗಿ ಡ್ರಾ ಮಾಡಿಕೊಂಡು ಕ್ಯಾಶ್ ಕೈ ಸಿಕ್ಬಿಡುತ್ತೆ. ಅದೇ ನಿಮ್ಮ ಹತ್ರ ಒಂದು ಮನೆದು ಬಾಂಡ್ ಪತ್ರ ಇದೆ, ಅದು ಲಿಕ್ವಿಡ್ ಫಾರ್ಮಲ್ಲಿ ಇಲ್ಲ. ಅದು ಯಾಕಂದ್ರೆ ಅದನ್ನ ಮಾರಿ ಅದನ್ನ ದುಡ್ಡಾಗಿ ಕನ್ವರ್ಟ್ ಮಾಡಕ್ಕೆ ತುಂಬಾ ಕಷ್ಟ. ಅದು ಸಡನ್ ಆಗಿ ನೀವು ಮನೆ ಮಾರ್ಬೇಕಂದ್ರೆ ಕಸ್ಟಮರ್ ಸಿಗೋದಿಲ್ಲ, ಕರೆಕ್ಟ್ ಇಲ್ವಾ? ಅದ ಈಸಿಯಾಗಿ ದುಡ್ಡನ್ನ ಕನ್ವರ್ಟ್ ಮಾಡಕ್ ಆಗೋದಿಲ್ಲ. ಓಕೆನಾ? ಲಿಕ್ವಿಡ್ ಅಂದ್ರೆ ಏನ್ ಗೊತ್ತಾ, ನಿಮ್ ಕೈಲಿ ಒಂದು ಇಷ್ಟು ಕ್ಯಾಶ್ ಇರುತ್ತೆ, ಅದನ್ನ ಬ್ಯಾಂಕಲ್ಲಿ ಕ್ಯಾಶ್ ಇರುತ್ತೆ, ಹೋದ ತಕ್ಷಣ ಡ್ರಾ ಮಾಡ್ಕೋಬಹುದು ATM ಮೂಲಕ, ಇಲ್ಲ ನಿಮ್ ಜಾಬಲ್ಲಿ ಇರುತ್ತೆ, ಮನೆಗಿರುತ್ತೆ. ಆ ಕ್ಯಾಶ್ ಏನಂತೀವಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆ, ಗಾಟ್ ದ ಪಾಯಿಂಟ್, ರೈಟ್? ಸೊ ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟ್ ಏನ್ ಮಾಡುತ್ತೆ, ಒಂದು ಕಾಮನ್ ಪ್ಲಾಟ್ಫಾರ್ಮ್ ಕೊಟ್ಟು ಫಿನಾನ್ಷಿಯಲ್ ಅಸೆಟ್ಸ್ ಅದನ್ನ ಈಸಿಯಾಗಿ ಮಾರೋಕೆ ಹೆಲ್ಪ್ ಮಾಡುತ್ತೆ. ಈಸಿಯಾಗಿ ಮಾರಿ ದುಡ್ಡು ಮಾಡ್ಕೋಬಹುದು. ಅಂದ್ರೆ ಆ ಫಿನಾನ್ಷಿಯಲ್ ಅಸೆಟ್ ಇದೆಯಲ್ಲ, ಅದನ್ನ ಈಸಿಯಾಗಿ ಏನ್ ಮಾಡ್ಬೋದು, ಲಿಕ್ವಿಡ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬಹುದು. ಲಿಕ್ವಿಡ್ ಅಂದ್ರೆ ನೀರಲ್ಲ, ಅಂದ್ರೆ ದುಡ್ಡು ರೂಪದಲ್ಲಿ, ದುಡ್ಡು ರೂಪಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಓಕೆ, ಗಾಟ್ ದ ಪಾಯಿಂಟ್, ರೈಟ್? ಈಗ ನನ್ನ ಹತ್ರ ಒಂದು ಕಮರ್ಷಿಯಲ್ ಬಿಲ್ ಇದೆ, ಇಲ್ಲ ಕಮರ್ಷಿಯಲ್ ಪೇಪರ್ ಇದೆ, ಅದ್ರ ಬೆಲೆ 1 ಲಕ್ಷ. ಅದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇಲ್ಲ ನನ್ನ ಹತ್ರ, ಅಂದ್ರೆ ದುಡ್ಡು ಫಾರ್ಮ್ ಅಲ್ಲಿ ಇಲ್ಲ. ಅದು ಅದ್ರ ಬೆಲೆ 1 ಲಕ್ಷ ಅಷ್ಟೇ. ಅದನ್ನ ನಾನು ಮಾರ್ಬಿಟ್ಟು 1 ಲಕ್ಷ ತಗೋಬೇಕು. ಅಂದ್ರೆ 1 ಲಕ್ಷ ಕನ್ವರ್ಟ್ ಮಾಡ್ಕೋಬೇಕು, ಲಿಕ್ವಿಡ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ 1 ಲಕ್ಷ ತಗೋಬೇಕು ಅದರಿಂದ. ಸೊ ಅದಕ್ಕೆ ಇದೇನ್ ಮಾಡುತ್ತೆ, ಫಿನಾನ್ಷಿಯಲ್ ಮಾರ್ಕೆಟ್ ಹೆಲ್ಪ್ ಮಾಡುತ್ತೆ. ಹೇಗೆ? ಫಿನಾನ್ಷಿಯಲ್ ಮಾರ್ಕೆಟ್ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಕೊಡುತ್ತೆ, ನಾನು ಈಸಿಯಾಗಿ ಅಲ್ಲಿಗೆ ಹೋಗ್ಬೋದು, ನನ್ನ ಹತ್ರ ಇರೋ 1 ಲಕ್ಷದ್ದು ಕಮರ್ಷಿಯಲ್ ಬಿಲ್ ನ ಮಾರೋದು, 1 ಲಕ್ಷ ತಗೊಳ್ಳೋದು. ಅವಾಗ ನನಗೆ ಇಲ್ಲಿ ಏನ್ ಮಾಡಿದೆ, ಏನು ಹೆಲ್ಪ್ ಮಾಡ್ತು ಫಿನಾನ್ಷಿಯಲ್ ಮಾರ್ಕೆಟ್? ಆ ಕಮರ್ಷಿಯಲ್ ಬಿಲ್ ನ, ಅಂದ್ರೆ ಆ ಫಿನಾನ್ಷಿಯಲ್ ಅಸೆಟ್ಸ್ ನ ಈಸಿಯಾಗಿ ದುಡ್ಡಾಗಿ ಕನ್ವರ್ಟ್ ಮಾಡಕ್ಕೆ ಹೆಲ್ಪ್ ಮಾಡ್ತಿಲ್ಲಿ. ಅದನ್ನ ಲಿಕ್ವಿಡ್ ಫಾರ್ಮ್, ಅಂದ್ರೆ ಫಿನಾನ್ಷಿಯಲ್ ಅಸೆಟ್ಸ್ ನ ಲಿಕ್ವಿಡ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಲಿಕ್ವಿಡ್ ಫಾರ್ಮ್ ಅಂದ್ರೆ ದುಡ್ಡು ರೂಪಕ್ಕೆ ಕನ್ವರ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹೇಗೆ? ಜಸ್ಟ್ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಕೊಡೋ ಮೂಲಕ. ಅದೇ ಫಿನಾನ್ಷಿಯಲ್ ಮಾರ್ಕೆಟ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ಕಮರ್ಷಿಯಲ್ ಪೇಪರ್ ಇಟ್ಕೊಂಡು ಮನೆ ಅಲ್ದಾಡ್ಬೇಕಾಗುತ್ತೆ. ಕರೆಕ್ಟಾ ಇಲ್ವಾ? ಈಗ ತರಕಾರಿ ಮಾರ್ಕೆಟ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ, ಅಲ್ದಾಡ್ಬೇಕಾಗುತ್ತೆ, ಎಲ್ಲಿ ತರಕಾರಿ ಸಿಗುತ್ತೆ ಅಂತ. ತರಕಾರಿ ಮಾರ್ಕೆಟ್ ಎಲ್ಲಿದೆ, ಒಂದು ಕಾಮನ್ ಪ್ಲಾಟ್ಫಾರ್ಮ್ ಇದ್ರೆ ಈಸಿಯಾಗಿ ಹೋಗ್ತೀವಿ, ಈಸಿಯಾಗಿ ತಗೊಂತೀವಿ, ಈಸಿಯಾಗಿ ಮಾರ್ತೀವಿ. ಕರೆಕ್ಟ್? ಅದೇ ತರ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಫಿನಾನ್ಷಿಯಲ್ ಮಾರ್ಕೆಟ್ ಫಿನಾನ್ಷಿಯಲ್ ಅಸೆಟ್ಸ್ ನ ಮಾರೋದಿಕ್ಕೆ, ತಗೊಳ್ಳೋದಿಕ್ಕೆ ಒದಗಿಸಿಕೊಡೋ ಮೂಲಕ ಜನರಿಗೆ ಹೆಲ್ಪ್ ಮಾಡುತ್ತೆ, ಫಿನಾನ್ಷಿಯಲ್ ಅಸೆಟ್ಸ್ ನ ದುಡ್ಡು ರೂಪಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಕೆ. ಓಕೆನಾ? ರೆಡ್ಯೂಸ್ ದ ಕಾಸ್ಟ್ ಆಫ್ ಟ್ರಾನ್ಸಾಕ್ಷನ್ ಅಂದ್ರೆ ಇವಾಗ ಟ್ರಾನ್ಸಾಕ್ಷನ್ ಮಾಡೋಕೆ ದುಡ್ಡು ಏನ್ ಸ್ಪೆಂಡ್ ಮಾಡ್ತೀವಿ ಅದನ್ನ ಕಾಸ್ಟ್ ಆಫ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಓಕೆ, ಈಗ ನಾನು ಫಾರ್ ಎಕ್ಸಾಂಪಲ್ ಆಟೋದಲ್ಲಿ ಹೋಗ್ಬೇಕು, ಅದಕ್ಕೊಂದು 100 ರೂಪಾಯಿ ಖರ್ಚು ಮಾಡಿದೆ, ಅಲ್ಲಿ ಬ್ರೋಕರ್ಗೆ 1,000 ರೂಪಾಯಿ ಕೊಟ್ಟೆ. ಸೊ ಇದೆಲ್ಲ 1,100 ರೂಪಾಯಿ, ಇದು ಕಾಸ್ಟ್ ಆಫ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟ್ ಏನ್ ಮಾಡುತ್ತೆ, ಈ ಕಾಸ್ಟ್ ಆಫ್ ಟ್ರಾನ್ಸಾಕ್ಷನ್ ಇದೆಯಲ್ಲ ಅದನ್ನ ಕಮ್ಮಿ ಮಾಡುತ್ತೆ. ಯಾಕಂದ್ರೆ ಯೂಶಲಿ ಸ್ಟಾಕ್ ಎಕ್ಸ್ಚೇಂಜ್ ಅಂತ ನೋಡಿದಾಗ ಅಲ್ಲಿ ಔಟ್ಸೈಡ್ ಬ್ರೋಕರ್ಸ್ಗೆ ಅಲೋ ಇಲ್ಲ. ಅವರೇ ಸ್ಟಾಕ್ ಎಕ್ಸ್ಚೇಂಜಸ್, ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡುತ್ತೆ, ಸ್ಟಾಕ್ ಎಕ್ಸ್ಚೇಂಜ್ ಮೂಲಕ ಒಂದಿಷ್ಟು ಬ್ರೋಕರ್ಸ್ ನ ಅಪಾಯಿಂಟ್ ಮಾಡ್ತಾರೆ. ಯಾಕಂದ್ರೆ ಹೊರಗಿನ ಬ್ರೋಕರ್ಸ್ಗೆ ಅಲೋ ಮಾಡಿದ್ರೆ ಅವ್ರು ಎಷ್ಟು ಬೇಕೋ ಅಷ್ಟು ದುಡ್ಡು ಕಿತ್ಕೊಡ್ತಾರೆ. ಓಕೆನಾ? ಸೊ ಹಾಗೆ ಮಾಡೋ ಮೂಲಕ ಜನರಿಗೆ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ದುಡ್ಡು ಏನ್ ಖರ್ಚು ಮಾಡ್ತಾರೆ ಅದನ್ನ ಕಮ್ಮಿ ಮಾಡ್ತಾರೆ. ಯಾಕಂದ್ರೆ ರಿಜಿಸ್ಟರ್ಡ್ ಬ್ರೋಕರ್ಸ್ ಇದ್ರೆ, ಸ್ಟಾಕ್ ಎಕ್ಸ್ಚೇಂಜಸ್ ಇಂದ ಅಪಾಯಿಂಟ್ ಮಾಡಿರ್ತಾರೆ, ಆ ರಿಜಿಸ್ಟರ್ಡ್ ಬ್ರೋಕರ್ಸ್ ಇದ್ರೆ ಅವ್ರು ಜಾಸ್ತಿ ದುಡ್ಡು ಕಿತ್ಕೊಳಕ್ ಬರಲ್ಲ. ಏನ್ ಸ್ಟಾಕ್ ಎಕ್ಸ್ಚೇಂಜ್ 100 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ರೆ 100 ರೂಪಾಯಿನ ತಗೊಂತಾರೆ. ಅದು ಹೊರಗಿನವರೆಲ್ಲ ಬ್ರೋಕರ್ಸ್ ಅಲೋ ಮಾಡಿದ್ರೆ ಅವ್ರು 1,000 ರೂಪಾಯಿ ತಗೊಂತಾರೆ 100 ರೂಪಾಯಿ ತಗೊಳ್ಳೋ ಜಾಗದಲ್ಲಿ. ಸೊ ಈ ತರ ಮಾಡೋ ಮೂಲಕ, ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಏನ್ ಮಾಡುತ್ತೆ, ಈ ತರ ಏನು ರಿಜಿಸ್ಟರ್ಡ್ ಬ್ರೋಕರ್ಸ್ ಅಪಾಯಿಂಟ್ ಮಾಡೋ ಮೂಲಕ ಏನ್ ಮಾಡುತ್ತೆ, ಜನರಿಗೆ ಟ್ರಾನ್ಸಾಕ್ಷನ್ಗೆ ಖರ್ಚಾಗೋ ದುಡ್ಡನ್ನ ಕಮ್ಮಿ ಮಾಡುತ್ತೆ. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ನೆಕ್ಸ್ಟ್ ಈಗ ನೋಡೋಣ, ಇಷ್ಟು ಫಂಕ್ಷನ್ಸ್ ನೋಡಿದ್ವಿ. ಅಂದ್ರೆ ಫಿನಾನ್ಷಿಯಲ್ ಮಾರ್ಕೆಟ್ ಏನೇನ್ ಕೆಲಸ ಮಾಡುತ್ತೆ ಅಂತ ನೋಡಿದ್ವಿ, ಫಿನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಏನಂತ ನೋಡಿದ್ವಿ. ಈಗ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಎಷ್ಟು ವಿಧಗಳಿದಾವೆ ಅಂತ. ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಎರಡೆರಡು ವಿಧ ಇದೆ, ನಿಮ್ಗೆ ನೋಡ್ಬೋದು, ಸ್ಲೈಡ್ ಅಲ್ಲಿ ನೋಡ್ತಾ ಇದ್ದೀರಾ. ಒಂದನೇ ವಿಧ ಮನಿ ಮಾರ್ಕೆಟ್, ಎರಡನೇ ವಿಧ ಕ್ಯಾಪಿಟಲ್ ಮಾರ್ಕೆಟ್. ಒಂದನೇ ವಿಧ ಯಾವುದು? ಮನಿ ಮಾರ್ಕೆಟ್. ಎರಡನೇ ವಿಧ ಕ್ಯಾಪಿಟಲ್ ಮಾರ್ಕೆಟ್. ಫಸ್ಟ್ ಒಂದನೇ ವಿಧ ನೋಡೋಣ. ಫಸ್ಟ್ ಟೈಪ್ ಯಾವುದು? ಮನಿ ಮಾರ್ಕೆಟ್ ನೋಡೋಣ. ಓಕೆನಾ? ಮನಿ ಮಾರ್ಕೆಟ್ ಅಂದ್ರೆ ಏನು?
ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ನೋಡ್ರಿ ಟೂ ಟೈಪ್ಸ್ ಇದೆ. ಫಸ್ಟ್ ಟೈಪ್ ಮನಿ ಮಾರ್ಕೆಟ್, ಸೆಕೆಂಡ್ ಟೈಪ್ ಕ್ಯಾಪಿಟಲ್ ಮಾರ್ಕೆಟ್. ಓಕೆನಾ, ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ, ಫಸ್ಟ್ ಯಾವ್ದ್ರ ಬಗ್ಗೆ ನೋಡೋಣ? ಮನಿ ಮಾರ್ಕೆಟ್ ಬಗ್ಗೆ ನೋಡೋಣ. ಏನ್ ಮನಿ ಮಾರ್ಕೆಟ್ ಅಂದ್ರೆ ಇದು ಒಂದು ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್. ಓಕೆ, ಏನ್ ಫಿನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಎಲ್ಲ ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್. ಬಟ್ ಇಲ್ಲಿ ನಾನು ಹೇಳ್ತೀನಿ ಕೇಳ್ರಿ, ಸಿಂಪಲ್ ಒಂದೇ ಒಂದು ಎಕ್ಸಾಂಪಲ್ ಇದೆ. ಮನಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್ ಏನು ಎರಡು ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್, ಎರಡ್ ಕಡೆನೂ ಏನ್ ಸಿಗುತ್ತೆ? ಫಿನಾನ್ಷಿಯಲ್ ಅಸೆಟ್ಸ್ ತಗೊಳ್ಳೋದು ಮಾರೋದು ಎಲ್ಲ ಅದೇ ಆಗೋದು. ಮನಿ ಮಾರ್ಕೆಟ್ ಅಲ್ಲೂ ಅದೇ ಆಗೋದು, ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲೂ ಅದೇ ಆಗೋದು. ಎರಡ್ ಕಡೆನೂ ಫಿನಾನ್ಷಿಯಲ್ ಅಸೆಟ್ಸ್ ಮಾರ್ತಾರೆ, ತಗೊಂತಾರೆ ದುಡ್ಡು ಕೊಟ್ಟು. ಓಕೆನಾ, ಬಟ್ ಮನಿ ಮಾರ್ಕೆಟ್ ಅಲ್ಲಿ ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್, ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ಅಷ್ಟೇ, ವ್ಯತ್ಯಾಸ ಏನಿಲ್ಲ ಇಲ್ಲಿ. ಫಿನಾನ್ಷಿಯಲ್ ಮಾರ್ಕೆಟ್ ಎರಡು ಟೈಪ್ ಇದೆ, ಮನಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್. ಎರಡು ಮಾರ್ಕೆಟ್ ಅಲ್ಲೂ ಫಿನಾನ್ಷಿಯಲ್ ಅಸೆಟ್ಸ್ ಮಾರೋದು, ಎರಡು ಮಾರ್ಕೆಟ್ ಅಲ್ಲೂ ಫಿನಾನ್ಷಿಯಲ್ ಅಸೆಟ್ಸ್ ತಗೊಳ್ಳೋದು, ಮಾರೋದು ತಗೊಳ್ಳೋದು ಅಷ್ಟೇ. ಬಟ್ ಒಂದೇ ಒಂದು ವ್ಯತ್ಯಾಸ ಏನಂದ್ರೆ ಮನಿ ಮಾರ್ಕೆಟ್ ಅಲ್ಲಿ ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್, ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್. ಏನ್ ನೋಡೋಣ? ಓಕೆನಾ, ಸಿಂಪಲ್. ಮನಿ ಮಾರ್ಕೆಟ್ ಅಂದ್ರೆ ಏನು? ಇದು ಒಂದು ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್, ಇದು ಫಿನಾನ್ಷಿಯಲ್ ಅಸೆಟ್ಸ್ ನ ತಗೊಳ್ಳೋದು ಮಾರೋದಕ್ಕೆ ಇದೊಂದು ಕಾಮನ್ ಪ್ಲಾಟ್ಫಾರ್ಮ್. ಬಟ್ ಯಾವ ತರ ಫಿನಾನ್ಷಿಯಲ್ ಅಸೆಟ್ಸ್? ಇದು ಶಾರ್ಟ್ ಟರ್ಮ್. ಓಕೆನಾ, ಓಕೆ. ಏನು ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಏನೇನು ಅಂತ ನೋಡೋಣ. ಏನೇನು ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಮನಿ ಮಾರ್ಕೆಟ್ ಅಲ್ಲಿ ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ಅಂತ ಹೇಳಿದ್ನಲ್ಲ ನಾನು, ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ಸಿಗುತ್ತೆ ಅಂತ. ಅಂದ್ರೆ ಮನಿ ಮಾರ್ಕೆಟ್ ಅಲ್ಲಿ ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ತಗೊಳ್ಳೋದು ಮಾರೋದು ಮಾಡ್ತಾರೆ ಜನ. ಏನೇನು ಎಕ್ಸಾಂಪಲ್ ನೋಡೋಣ, ಮೇಜರ್ ಥಿಂಗ್ಸ್. ಫಸ್ಟ್ ಏನ್ ಗೊತ್ತಾ? ಟ್ರೆಜರಿ ಬಿಲ್. ಇದು ಅದಕ್ಕೆ ನಮ್ಗೆ ಮುಂಚೆ ಹೇಳ್ಬಿಡ್ತೀನಿ. ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್, ಮನಿ ಮಾರ್ಕೆಟ್ ಅಲ್ಲಿ ಯಾರು ಗೊತ್ತಾ ಪಾರ್ಟಿಸಿಪೇಟ್ ಮಾಡೋದು? ಯೂಶಲಿ ಅಂದ್ರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ, ಬಟ್ ಯಾರು ಮೇಜರ್ ಪಾರ್ಟಿಸಿಪೆಂಟ್ಸ್ ಯಾರಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಕಮರ್ಷಿಯಲ್ ಬ್ಯಾಂಕ್ಸ್ ಪಾರ್ಟಿಸಿಪೇಟ್ ಮಾಡುತ್ತೆ, ಅದರ ಪ್ರೈವೇಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮಾಡುತ್ತೆ, ಪ್ಲಸ್ ಇನ್ನೊಂದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಸೆಕ್ಟರ್ಸ್ ಇದೆಯಲ್ಲ ಅವು ಮಾಡುತ್ತೆ. ಅಂದ್ರೆ ಪಾರ್ಟಿಸಿಪೇಟ್ ಅಂದ್ರೆ ಏನ್ ಗೊತ್ತಾ? ತಗೊಳ್ಳೋದು ಮಾರೋದು. ಓಕೆ, ಯಾರ್ಯಾರು? RBI ಇರ್ಬೋದು, ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ಬೋದು, ಇಲ್ಲ ಪ್ರೈವೇಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ದೊಡ್ಡ ದೊಡ್ಡ ಕಂಪನಿಗಳು ಮಾಡುತ್ತೆ ತಗೊಳ್ಳೋದು ಮಾರೋದು. ಎಲ್ಲಿ? ಮನಿ ಮಾರ್ಕೆಟ್ ಅಲ್ಲಿ. ಏನ್ ತಗೊಳ್ಳೋದು ಮಾರೋದು? ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್. ಏನೇನ್ ನೋಡೋಣ? ಎಕ್ಸಾಂಪಲ್, ಮೇಜರ್ ಎಕ್ಸಾಂಪಲ್ಸ್ ನೋಡೋಣ. ಫಸ್ಟ್ ಟ್ರೆಜರಿ ಬಿಲ್. ಟ್ರೆಜರಿ ಬಿಲ್ ಅಂದ್ರೆ ನೀವು ನೋಡ್ತಾ ಇದ್ದೀರಾ, ಇದು ಯಾವ ಫಾರ್ಮ್ ಇರುತ್ತೆ? ಪ್ರಾಮಿಸರಿ ನೋಟ್ ಫಾರ್ಮ್ ಅಲ್ಲಿ ಇರುತ್ತೆ. ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಪ್ರಾಮಿಸರಿ ನೋಟ್ ಫಾರ್ಮ್ ಅಲ್ಲಿ ಇರುತ್ತೆ. ಕರೆಕ್ಟ್ ಆಗಿ ಕೇಳ್ಕೊಳ್ಳಿ ಇವನ್ನೆಲ್ಲ. ಟ್ರೆಜರಿ ಬಿಲ್ ಯಾವ ತರ ಇರುತ್ತೆ? ನೀವು ಚಾಪ ಕಾಗದ ನೋಡ್ತೀರಾ? ಆ ಚಾಪ ಕಾಗದ ರೂಪದಲ್ಲಿ ಇರುತ್ತೆ ಅಷ್ಟೇ. ಓಕೆನಾ, ಓಕೆ. ಈ ಟ್ರೆಜರಿ ಬಿಲ್ ಯಾರು ಇಶ್ಯೂ ಮಾಡೋದಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇಶ್ಯೂ ಮಾಡುತ್ತೆ. ಓಕೆನಾ, ಇನ್ ಯಾರು ಇಶ್ಯೂ ಮಾಡೋದು? ಸೆಂಟ್ರಲ್ ಗವರ್ಮೆಂಟ್ ಇಶ್ಯೂ ಮಾಡುತ್ತೆ. ಓಕೆನಾ, ಯಾಕಂದ್ರೆ ಅವರಿಗೆ ಯಾವಾಗ ದುಡ್ಡು ಶಾರ್ಟೇಜ್ ಬಂದಾಗ ಏನ್ ಮಾಡುತ್ತೆ? ಈ ಟ್ರೆಜರಿ ಬಿಲ್ ನ ಮನಿ ಮಾರ್ಕೆಟ್ ಅಲ್ಲಿ ಮಾರ್ತಾರೆ, ಜನ ಬಂದು ತಗೊಂತಾರೆ, ಇಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಬಂದು ತಗೊಂತಾರೆ. ತಗೋಬೇಕಾದ್ರೆ ದುಡ್ಡು ಕೊಡ್ತಾರಲ್ಲ, ಆ ದುಡ್ಡನ್ನ ಗವರ್ಮೆಂಟ್ ಅವ್ರ ಯೂಸ್ಗೆ ಯೂಸ್ ಮಾಡ್ಕೊತಾರೆ. ಈ ಟ್ರೆಜರಿ ಬಿಲ್ ಏನಂದ್ರೆ ಇದ್ರ ಓಕೆ, ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ಅಂದ್ರೆ ಏನ್ ಗೊತ್ತಾ? ಅದ್ರ ಟೈಮ್ ಬಂದ್ಬಿಟ್ಟು 1 day to 1 year, 1 day to 365 days. ಅದ್ರೊಳಗಾಗಿ ಮೆಚೂರ್ ಆಗ್ಬಿಡುತ್ತೆ. ಅದ್ರೊಳಗಾಗಿ ನಿಮ್ಗೆ ದುಡ್ಡು ಸಿಕ್ಬಿಡುತ್ತೆ, ಎಕ್ಸ್ಟ್ರಾ ದುಡ್ಡು ಏನಿದೆ ಅದು ಸಿಕ್ಬಿಡುತ್ತೆ. ಇದ್ರ ಮೆಚುರಿಟಿ ಪೀರಿಯಡ್ ಏನ್ ಗೊತ್ತಾ? 3 months to 1 year. ಅಂದ್ರೆ 3 months ಇಂದ ಸ್ಟಾರ್ಟ್ ಆಗಿ 3 months ಒಳಗಾಗಿ ಮೆಚೂರ್ ಆಗೋದಿಲ್ಲ. 3 months ಇಂದ 1 year ಒಳಗಾಗಿ ಅಂದ್ರೆ 91 days ಇಂದ 365 days ಒಳಗಾಗಿ ಮೆಚೂರ್ ಆಗುತ್ತೆ. ಮೆಚೂರ್ ಅಂದ್ರೆ ನಿಮ್ ದುಡ್ಡು ಹಾಕಿರೋದು ವಾಪಸ್ ಬರುತ್ತೆ, ಒಂದಿಷ್ಟು ಎಕ್ಸ್ಟ್ರಾ ದುಡ್ಡು ಬರುತ್ತೆ. ಓಕೆ, ಯೂಶಲಿ ಟ್ರೆಷರಿ ಬಿಲ್ಸ್ ಏನಿರುತ್ತೆ ಗೊತ್ತಾ? ಫೇಸ್ ವ್ಯಾಲ್ಯೂಕ್ಕಿಂತ ಕಮ್ಮಿ ಕೊಡ್ತಾರೆ. ನೀವು ಅದು ಮೆಚೂರ್ ಆದಾಗ ಫೇಸ್ ವ್ಯಾಲ್ಯೂ ಎಷ್ಟಿದೆ ಅಷ್ಟು ದುಡ್ಡು ನಿಮ್ಗೆ ಬರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಒಂದು ಟ್ರೆಜರ್ ಬಿಲ್ ತಗೋತೀನಿ, ಅದು ಮೆಚುರಿಟಿ ಪೀರಿಯಡ್ ಬಂದ್ಬಿಟ್ಟು ಒಂದು 100 ದಿವಸ ಅಂತ ಹೇಳ್ಕೊಳ್ಳಿ. ಅಂದ್ರೆ ಮೆಚುರಿಟಿ ಪೀರಿಯಡ್ ಯೂಶಲಿ 91 days ಇಂದ 365 days ಒಳಗಾಗಿರುತ್ತೆ. ನಾನ್ ತಗೊಂಡಿರೋ 100 ದಿವಸ ತಗೋಬೇಕಾದ್ರೆ 20,000 ಕೊಟ್ಟಿದ್ದೀನಿ. ಬಟ್ ಅದ್ರ ಫೇಸ್ ವ್ಯಾಲ್ಯೂ ಅದ್ರ ಮೇಲೆ ಇರೋದು ಎಷ್ಟು ಗೊತ್ತಾ? 25,000 ಇದೆ. ಬಟ್ ನನಗೆ 20,000 ಕೊಟ್ಟಿದ್ದಾರೆ ಅವರು. ಯೂಶಲಿ ಕೊಡೋದು ಹಂಗೆ, ಕಮ್ಮಿ ರೇಟಿಗೆ ಕೊಡ್ತಾರೆ, ಫೇಸ್ ವ್ಯಾಲ್ಯೂಕ್ಕಿಂತ ಕಮ್ಮಿ ರೇಟಿಗೆ ಕೊಡ್ತಾರೆ. 20,000 ತಗೊಂತೀನಿ, ಅದು 100 ದಿವಸ ಮೆಚೂರ್ ಆಗುತ್ತೆ. ನಾನು ಅದನ್ನ ವಾಪಸ್ ಕೊಟ್ಟಾಗ ನನಗೆ ಎಷ್ಟು ಕೊಡ್ತಾರೆ? 25,000 ಕೊಡ್ತಾರೆ. ಅದ್ರ ಫೇಸ್ ವ್ಯಾಲ್ಯೂ ಎಷ್ಟಿದೆ ಅಷ್ಟು ಕೊಡ್ತಾರೆ. 5,000 ಏನಂದ್ರೆ ಪ್ರಾಫಿಟ್ ನನಗದು. ಓಕೆ, ನನಗೊಂದು ಇಂಟ್ರೆಸ್ಟ್ ರೂಪದಲ್ಲಿ ಕೊಡ್ತಾರೆ ಅಷ್ಟೇ. ಈ ಗಾಟ್ ದ ಪಾಯಿಂಟ್ ರೈಟ್? ಓಕೆ, ಇದನ್ನ ಯಾರು ಇಶ್ಯೂ ಮಾಡ್ತಾರೆ? ಸೆಂಟ್ರಲ್ ಗವರ್ಮೆಂಟ್ ಇಶ್ಯೂ ಮಾಡುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಡೈರೆಕ್ಟ್ ಆಗಿ ಬಂದು ಇಶ್ಯೂ ಮಾಡಲ್ಲ. RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂದು ಸೆಂಟ್ರಲ್ ಗವರ್ಮೆಂಟ್ ಪರವಾಗಿ ಇಶ್ಯೂ ಮಾಡುತ್ತೆ. ಎಲ್ಲಿ? ಮನಿ ಮಾರ್ಕೆಟ್ ಅಲ್ಲಿ. ಇದು ಮೆಚುರಿಟಿ ಪೀರಿಯಡ್ ಬಂದ್ಬಿಟ್ಟು 91 days ಇಂದ 365 days ಒಳಗಾಗಿರುತ್ತೆ. ಇದ್ರ ಯೂಶಲಿ ಇದನ್ನ ಎಷ್ಟು ರೇಟಿಗೆ ಮಾರ್ತಾರೆ ಅಂದ್ರೆ ಫೇಸ್ ವ್ಯಾಲ್ಯೂಗಿಂತ ಕಮ್ಮಿ ರೇಟಿಗೆ ಮಾರ್ತಾರೆ. ಮತ್ತು ಅದನ್ನ ಮೆಚುರಿಟಿ ಪೀರಿಯಡ್ ಆದ್ಮೇಲೆ ಫೇಸ್ ವ್ಯಾಲ್ಯೂ ಎಷ್ಟು ದುಡ್ಡು ಇದೆ ಅಷ್ಟು ದುಡ್ಡು ಕೊಡ್ತಾರೆ.
ಯು ಗಾಟ್ ದ ಪಾಯಿಂಟ್ ರೈಟ್. ಇದು ಪ್ರಾಮಿಸರಿ ನೋಟ್ ಫಾರ್ಮ್ ನಲ್ಲಿ ಇರುತ್ತೆ. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್. ಪ್ರಾಮಿಸರಿ ನೋಟ್ ನೋಡಿದಿರಲ್ಲ, ಹಾಗಿದ್ರೆ ಚೆಕ್ ಮಾಡ್ರಿ. ಓಕೆನಾ, ಯು ಗಾಟ್ ದ ಪಾಯಿಂಟ್. ನೆಕ್ಸ್ಟ್ ಎಕ್ಸಾಂಪಲ್ ಆರ್ ನೆಕ್ಸ್ಟ್ ಫಿನಾನ್ಷಿಯಲ್ ಅಸೆಟ್ ಮಾರೋದು ಯಾವ್ದ್ರಲ್ಲಿ, ಮನಿ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಫಿನಾನ್ಷಿಯಲ್ ಅಸೆಟ್ ಮಾರೋದು ಏನಂದ್ರೆ ಕಮರ್ಷಿಯಲ್ ಪೇಪರ್ ಮಾರ್ಕೆಟ್. ಇದು ಅಷ್ಟೇ ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ ಅಂತಾರೆ ಇದನ್ನು. ಇದು ಯಾವ್ದ್ರ ತರ, ಈ ಟ್ರೆಜರಿ ಬಿಲ್ ತರ ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್. ಏನು ಇದು ಹೈಲಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ, ಅಂದ್ರೆ ಈಸಿಯಾಗಿ ಮಾರೋದು, ದುಡ್ಡು ರೂಪದಲ್ಲಿ ಕನ್ವರ್ಟ್ ಮಾಡ್ಕೋಬಹುದು ಇದನ್ನ. ಓಕೆ, ಇದನ್ನ ಯಾರು ಇಶ್ಯೂ ಮಾಡ್ತಾರೆ ಅಂದ್ರೆ ದೊಡ್ಡ ದೊಡ್ಡ ಕ್ರೆಡಿಟ್ ವರ್ತಿ ಕಂಪನೀಸ್, ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು, ದೊಡ್ಡ ದೊಡ್ಡ ಕಮರ್ಷಿಯಲ್ ಕಂಪನಿಗಳು ಇದನ್ನ ಇಶ್ಯೂ ಮಾಡ್ತಾರೆ. ಅವ್ರಿಗೆ ಯಾವಾಗ ದುಡ್ಡು ಬೇಕು ಅವಾಗ ಇಶ್ಯೂ ಮಾಡಿ ಅವರು ಇನ್ವೆಸ್ಟ್ಮೆಂಟ್ ಗೆ ದುಡ್ಡು ಕಲೆಕ್ಟ್ ಮಾಡ್ಕೊಳ್ತಾರೆ. ಓಕೆನಾ, ಇದ್ರ ಮೆಚುರಿಟಿ ಪೀರಿಯಡ್ ಹೆಂಗಂದ್ರೆ ಏನಂದ್ರೆ 15 ದಿವಸದಿಂದ 1 ವರ್ಷ ಒಳಗಾಗಿ ಆಗುತ್ತೆ. 15 ದಿವಸ ಕಮ್ಮಿ ಆಗೋದಿಲ್ಲ. 15 ದಿವಸದಿಂದ 365 ದಿವಸ ಇದೆಲ್ಲ ಈ ಸೆಂಟರ್ ಅಲ್ಲಿ ಮೆಚುರಿಟಿ ಪೀರಿಯಡ್ ಫಿಕ್ಸ್ ಮಾಡ್ತಾರೆ ಅವರು. ಓಕೆನಾ, ಯು ಗಾಟ್ ದ ಪಾಯಿಂಟ್ ರೈಟ್. ಓಕೆ, ಇದಕ್ಕೂ ಒಂದಿಷ್ಟು ಪ್ರಾಫಿಟ್ ಇರುತ್ತೆ. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್. ಓಕೆ, ಅಷ್ಟೇ, ಇದ್ರ ಬಗ್ಗೆ ಏನಿಲ್ಲ. ನೆಕ್ಸ್ಟ್ ಕಾಲ್ ಮನಿ. ಈ ಕಾಲ್ ಮನಿ ಅಂದ್ರೆ ಇದನ್ನ ಯಾರು ಇಶ್ಯೂ ಮಾಡ್ತಾರೆ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಇಶ್ಯೂ ಮಾಡ್ತಾರೆ. ಕಮರ್ಷಿಯಲ್ ಬ್ಯಾಂಕ್ಗಳು ಇಶ್ಯೂ ಮಾಡ್ತಾರೆ. ಇದು ಅಷ್ಟೇ, ಎಲ್ಲಿ ಸಿಗುತ್ತೆ, ಮನಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಇದು ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್. ಇದನ್ನ ಯಾರು ಇಶ್ಯೂ ಮಾಡ್ತಾರೆ ಅಂದ್ರೆ ಬ್ಯಾಂಕ್ಗಳು. ಬ್ಯಾಂಕ್ಗಳು ಒಂದೊಂದ್ಸರಿ ದುಡ್ಡು ಬೇಕಾ ಸರ್, ಅವ್ರು ತಾನೇ ಜನರಿಗೆ ಕೊಡ್ತಾರೆ ಅಂತ ಹೇಳ್ಬೋದು. ಈ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ RBI ಫಿಕ್ಸ್ ಮಾಡುತ್ತೆ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೆ ನೋಡಪ್ಪ, ಎಲ್ಲಾ ಬ್ಯಾಂಕ್ ಅಲ್ಲೂ ನೀವು 1 ಕೋಟಿ ಇಟ್ಟಿರ್ಬೇಕು ಅಂತ ಫಿಕ್ಸ್ ಮಾಡ್ತಾರೆ. 1 ಕೋಟಿ ರಿಸರ್ವ್ ಇಟ್ಟಿರ್ಬೇಕು, ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೆ. ಓಕೆನಾ, ಇಲ್ಲ ನಮ್ಮ ಹತ್ರ 1 ಕೋಟಿ ನೀವು ರಿಸರ್ವ್ ಇಟ್ಟಿರ್ಬೇಕು ಅಂತ ಫಿಕ್ಸ್ ಮಾಡ್ತಾರೆ. ಓಕೆನಾ, ಯಾವಾಗ RBI ಕ್ಯಾಶ್ ರಿಸರ್ವ್ ರೇಷಿಯೋ ಜಾಸ್ತಿ ಮಾಡುತ್ತೆ ಅವಾಗ ದುಡ್ಡು ಶಾರ್ಟೇಜ್ ಬಂದ್ಬಿಡುತ್ತೆ ಬ್ಯಾಂಕ್ಗಳಿಗೆ. ಈಗ ಕ್ಯಾಶ್ ರಿಸರ್ವ್ ರೇಷಿಯೋ ಏನೊಂದು 5 ಅಂತ ಇಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಅವಾಗ ಎಲ್ಲ ಬ್ಯಾಂಕ್ ಅಲ್ಲೂ 1 ಕೋಟಿ ಇರ್ಬೇಕು ಅಂತ ಇರುತ್ತೆ. ಅಂದ್ರೆ ಅವರ ಮೊತ್ತದಲ್ಲಿ ಇಷ್ಟು ರೇಷಿಯೋ, 5 ರೇಷಿಯೋ ಅಂತ ಇಟ್ಟಿರ್ತಾರೆ. ಓಕೆನಾ, ಫಾರ್ ಎಕ್ಸಾಂಪಲ್ ನಮ್ಮ ಬ್ಯಾಂಕ್ 1 ಕೋಟಿ ಅಂತ ಫಿಕ್ಸ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ಕ್ಯಾಶ್ ರಿಸರ್ವ್ ಅಂದ್ರೆ ಇಷ್ಟು 1 ಕೋಟಿ ಇಟ್ಟಿರ್ಬೇಕು ರಿಸರ್ವ್ ಆಗಿ. ಅದ್ ಬಂದ್ಬಿಟ್ಟು ಕ್ಯಾಶ್ ರಿಸರ್ವ್ ರೇಷಿಯೋ ಜಾಸ್ತಿ ಮಾಡಿದಾಗ 1 ಕೋಟಿ ಇದ್ದು 1.5 ಕೋಟಿ ಆಯ್ತು ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತಿರೋದು. ಅವಾಗ ನಂಗೆ 50 ಲಕ್ಷ ಶಾರ್ಟೇಜ್ ಬರುತ್ತೆ. ಅವಾಗ ನಾನೇನ್ ಮಾಡ್ತೀನಿ, ಕಾಲ್ ಮನಿ ಅಂತ ಇಶ್ಯೂ ಮಾಡ್ತೀನಿ, ಜನಕ್ಕೆ ಇಶ್ಯೂ ಮಾಡಿ ಅವ್ರ ಹತ್ರ ದುಡ್ಡು ಇಸ್ಕೊಂತೀನಿ ಶಾರ್ಟ್ ಟರ್ಮ್. ಇದ್ರದ್ದು ಏನ್ ಗೊತ್ತಾ, 1 ಡೇ to 15 ಡೇಸ್ ಅಷ್ಟೇ. ಇದ್ರ ಮೆಚುರಿಟಿ ಪೀರಿಯಡ್ ಏನ್ ಗೊತ್ತಾ, 1 ಡೇ to 15 ಡೇಸ್ ಅಷ್ಟೇ. ಇದ್ರ ಒಳಗಾಗಿ ಮೆಚೂರ್ ಆಗ್ಬಿಡುತ್ತೆ. ಇದ್ರದ್ದು ಏನು ಇಂಟ್ರೆಸ್ಟ್ ಕೊಡ್ತಾರಲ್ಲ, ಅದಕ್ಕೆ ಏನಂತ ಕರಿತೀವಿ, ಕಾಲ್ ರೇಟ್ ಅಂತ ಕರಿತೀವಿ. ಈ ಇಂಟ್ರೆಸ್ಟ್ ರೇಟ್ ವೇರಿ ಆಗ್ತಾ ಇರುತ್ತೆ. ಇದು ದಿಸಕ್ ಚೇಂಜ್ ಆಗ್ತಿರುತ್ತೆ, ಒಂದೊಂದ್ಸರಿ ಅವರ್ ಟು ಅವರು ಚೇಂಜ್ ಆಗುತ್ತಂತೆ. ಓಕೆನಾ, ನೆಕ್ಸ್ಟ್ ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್. ಏನಿದೆ ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಅಂದ್ರೆ ಇದನ್ನ ಯಾರು ಇಶ್ಯೂ ಮಾಡ್ತಾರಂದ್ರೆ ಇದನ್ನು ಕಮರ್ಷಿಯಲ್ ಬ್ಯಾಂಕ್ಸ್, ಅದರ್ ಪ್ರೈವೇಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಶ್ಯೂ ಮಾಡ್ತಾರೆ. ಎಲ್ಲಿ ಇಶ್ಯೂ ಮಾಡ್ತಾರೆ, ಸೇಮ್ ಮನಿ ಮಾರ್ಕೆಟ್ ಅಲ್ಲಿ ಇಶ್ಯೂ ಮಾಡ್ತಾರೆ. ಇದನ್ನ ಇಶ್ಯೂ ಮಾಡೋ ಮೂಲಕ ಏನ್ ಮಾಡ್ತಾರೆ, ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂತಾರೆ. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್. ಓಕೆ, ನೆಕ್ಸ್ಟ್ ಕಮರ್ಷಿಯಲ್ ಬಿಲ್. ಏನಿದೆ ಕಮರ್ಷಿಯಲ್ ಬಿಲ್ ಅಂದ್ರೆ, ಈಗ ಇದ್ದಾನೆ, ಈಗ ನೀವಿದ್ದೀರ, ನೀವು ಏನ್ ಮಾಡ್ತೀರಾ, ನೀವು ಒಂದಿಷ್ಟು ರಾ ಮೆಟೀರಿಯಲ್ ನ ಯಾರೊಬ್ಬರಿಗೆ ಮಾರ್ತೀರ. 10 ಲಕ್ಷದ ರಾ ಮೆಟೀರಿಯಲ್ ತಗೊಂಡ್ ಹೋಗ್ತಾರೆ ನಿಮ್ಮ ಅಂಗಡಿಯಲ್ಲಿ ಬಂದ್ಬಿಟ್ಟು. ಅವರು ದುಡ್ಡು ಕೊಡಲ್ಲ, ಏನ್ ಮಾಡ್ತಾರೆ, ಸಾಲ ಕೇಳೋಗ್ತಾರೆ. ಸರ್, ಈ ತಿಂಗಳು ಯಾವ್ದಿದ್ದು, ಅಕ್ಟೋಬರ್, ನಾನು ಡಿಸೆಂಬರ್ ಅಲ್ಲಿ ಕೊಡ್ತೀನಿ ಸರ್ ನಾನು ಅಂತ ಹೇಳೋಗ್ತಾರೆ. ಡಿಸೆಂಬರ್ 1ನೇ ತಾರೀಕು ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನೀವು ಬಿಲ್ ಹಾಕೊಡ್ತೀರ. ಅಂದ್ರೆ ಅವ್ರ ಮೇಲೆ ಬಿಲ್ ಡ್ರಾ ಮಾಡ್ತೀರ, 10 ಲಕ್ಷಕ್ಕೆ ಬಿಲ್ ಡ್ರಾ ಮಾಡ್ತೀರ ಅಂದ್ರೆ ಬರೀತೀರ ಅವ್ರ ಮೇಲೆ, ಇವರು 10 ಲಕ್ಷಕ್ಕೆ ತಗೊಂಡಿದ್ದಾರೆ ಅಂತ. ಅವ್ರು ಏನ್ ಮಾಡ್ತಾರೆ, ಅದ್ರ ಸೈನ್ ಮಾಡ್ತಾರೆ. ಸೈನ್ ಮಾಡಿದಾಗ ಅದನ್ನ ಅಕ್ಸೆಪ್ಟ್ ಮಾಡ್ದಂಗೆ ಸೈನ್ ಮಾಡಿ ಅವ್ರು ಇಟ್ಕೊಂಡಲ್ಲ ನಿಮ್ಗೆ ಕೊಡ್ತಾರೆ. ಯಾಕಂದ್ರೆ ದುಡ್ಡು ಕೊಟ್ಟಿಲ್ಲಲ್ಲ, ದುಡ್ಡು ಕೊಟ್ರೆ ಅವ್ರ ಹತ್ರ ಕೊಟ್ಟು ಕಳಿಸ್ತೀರ ನೀವು 10 ಲಕ್ಷ ತಗೊಂಡು ಹೋಗಂತ. ಈಗ 10 ಲಕ್ಷದ ಬಿಲ್ ಹಾಕಿ ಅಂದ್ರೆ ಅವ್ರ ಹೆಸರಲ್ಲಿ ಡ್ರಾ ಮಾಡ್ತೀರಾ. ಡ್ರಾ ಅಂದ್ರೆ ಬರೆಯೋದಷ್ಟೇ, ಬಿಲ್ ಬರೀತೀರಾ, ಅವ್ರು ಸೈನ್ ಮಾಡಿ ನಿಮ್ಗೆ ವಾಪಸ್ ಕೊಡ್ತಾರೆ. ಯಾವಾಗ ಕೊಡ್ತೀನಿ ಅಂತ ಹೇಳಿದ್ರೆ ದುಡ್ಡನ್ನ 1ನೇ ತಾರೀಕು, ಡಿಸೆಂಬರ್ 1ನೇ ತಾರೀಕು. ಆ ಬಿಲ್ ಏನಾಗುತ್ತೆ ಗೊತ್ತಾ, ಅದೊಂದು ಫಿನಾನ್ಷಿಯಲ್ ಅಸೆಟ್ ಆಗಿ ಕನ್ವರ್ಟ್ ಆಗುತ್ತೆ, ಅದೊಂದು ಇನ್ಸ್ಟ್ರೂಮೆಂಟ್ ಆಗುತ್ತೆ ಅದು. ಈಗ ನಿಮ್ಗೆ ನವೆಂಬರ್ 1st ಅಲ್ಲಿ ದುಡ್ಡು ಬೇಕಾಗುತ್ತೆ, ನೆಕ್ಸ್ಟ್ ತಿಂಗಳು 1st ಅಲ್ಲಿ ದುಡ್ಡು ಬೇಕಾಗುತ್ತೆ. ಅವಾಗ ನೀವ್ ಏನ್ ಮಾಡ್ಬೋದು, ಮನಿ ಮಾರ್ಕೆಟ್ ಅಲ್ಲಿ ಮಾರ್ಬಿಟ್ಟು ಕಮ್ಮಿ ರೇಟಿಗೆ 10 ಲಕ್ಷಕ್ಕೆ ತಗೊಂಡೋಗಲ್ಲ ಯಾರಾದ್ರು, 9 ಲಕ್ಷ ತಗೊಂಡು ಹೋಗ್ತಾರೆ. ಆಮೇಲೆ 10 ಲಕ್ಷ ಇಸ್ಕೊಂತಾರೆ. ಯಾವಾಗ ಡಿಸೆಂಬರ್ 1st ಅವ್ರಿಗೆ 1 ಲಕ್ಷ ಪ್ರಾಫಿಟ್ ಅವ್ರಿಗೆ. ಅಂದ್ರೆ ಎಮರ್ಜೆನ್ಸಿ ದುಡ್ಡು ಬೇಕಾದಾಗ ಇದು ಒಂದು ಫಿನಾನ್ಷಿಯಲ್ ಅಸೆಟ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಕ್ಯಾಪಿಟಲ್ ಮಾರ್ಕೆಟ್.
ಕ್ಯಾಪಿಟಲ್ ಮಾರ್ಕೆಟ್. ಏನಿದೆ ಕ್ಯಾಪಿಟಲ್ ಮಾರ್ಕೆಟ್ ಸರ್? ಸಡನ್ ಆಗಿ ಕ್ಯಾಪಿಟಲ್ ಮಾರ್ಕೆಟ್ ಅಂತಿದಿರಲ್ಲ. ಇಲ್ಲಿ ಬರ್ರಿ, ಇಲ್ಲಿ ನೋಡ್ರಿ. ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ 2 ವಿಧ ಅಂತ ಹೇಳಿದ್ದೆ. ಒಂದನೇ ವಿಧ ಮುಗೀತು. ಮನಿ ಮಾರ್ಕೆಟ್ ಅಂದ್ರೆ ಏನು ಅಂತ ಹೇಳಿದ್ದೆ. ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ಸಿಗುತ್ತಲ್ಲಿ. ಏನೇನು ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್? ಶಾರ್ಟ್ ಟರ್ಮ್ ಎಕ್ಸಾಂಪಲ್ಸ್: ಟ್ರೆಜರಿ ಬಿಲ್ ಸಿಗುತ್ತೆ, ಕಮರ್ಷಿಯಲ್ ಪೇಪರ್ ಸಿಗುತ್ತೆ, ಕಾಲ್ ಮನಿ, ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್, ಕಮರ್ಷಿಯಲ್ ಬಿಲ್. 2ನೇ ವಿಧ ಅಂದ್ರೆ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ 2ನೇ ಟೈಪ್ ಇದೆ. ಅದನ್ನ ಏನಂತ ಕರಿತೀವಿ ನಾವು? ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೀವಿ. ಫಿನಾನ್ಷಿಯಲ್ ಮಾರ್ಕೆಟ್ ಚಾಪ್ಟರ್ ಹೆಸರು. ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಫಿನಾನ್ಷಿಯಲ್ ಅಸೆಟ್ಸ್ ಸಿಗುತ್ತೆ ಅಷ್ಟೇ, ಸಿಂಪಲ್. ತಗೊಳ್ಳೋದು ಮಾರೋದು ಮಾಡ್ತಾರೆ. ಮನಿ ಮಾರ್ಕೆಟ್ ಅಲ್ಲಿ ಶಾರ್ಟ್ ಟರ್ಮ್ ಮಾತ್ರ ಸಿಗುತ್ತೆ. ಈ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಸಿಗುತ್ತೆ. ಮನಿ ಮಾರ್ಕೆಟ್, ಈ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಸಿಗುತ್ತೆ. ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ 2 ವಿಧ ಇದೆ. ಒಂದೇದು ಮನಿ ಮಾರ್ಕೆಟ್, 2ನೇದು ಕ್ಯಾಪಿಟಲ್ ಮಾರ್ಕೆಟ್. ಮನಿ ಮಾರ್ಕೆಟ್ ಅಲ್ಲಿ ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ಸಿಗುತ್ತೆ, ಅಂದ್ರೆ ತಗೊಳ್ಳೋದು ಮಾರೋದು ಮಾಡ್ತಾರೆ ಜನ. ಇಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ಮಾತ್ರ ಸಿಗುತ್ತೆ, ಅಂದ್ರೆ ತಗೊಳ್ಳೋದು ಮಾರೋದು ಮಾಡಬಹುದು. ಓಕೆನಾ? ಈ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ 2 ವಿಧ ಇದೆ. ಮತ್ತು ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್. ಸಿಂಪಲ್, ಏನ್ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ 2 ವಿಧ ಇದೆ: ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್. ಇದು ಸಿಂಪಲ್, ಏನಿಲ್ಲ. ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಏನ್ ಸಿಗುತ್ತೆ ಅಂತ ಹೇಳಿದ್ದೆ? ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ಸಿಗುತ್ತೆ ಅಂತ ಹೇಳಿದ್ದೆ. ಇಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಫ್ರೆಶ್ ಫಿನಾನ್ಷಿಯಲ್ ಅಸೆಟ್ಸ್ ನ ಪ್ರೈಮರಿ ಮಾರ್ಕೆಟ್ ಅಲ್ಲಿ ತಗೋಬಹುದು ನಾವು. ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಅವಾಗ ಯೂಸ್ ಮಾಡಿರೋದು, ಅಂದ್ರೆ ಹೊಸ ಶೇರ್ಸ್, ಹೊಸ ಕಂಪನಿ ಸ್ಟಾರ್ಟ್ ಆಗ್ತದೆ, ಹೊಸ ಶೇರ್ಸ್, ಡಿಬೆಂಚರ್ಸ್ ಎಲ್ಲಿ ಸಿಗುತ್ತೆ? ಈ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಅದನ್ನ ಯಾರೋ ತಾಂಡಿದ್ರು, ಅವ್ರ ಹತ್ರ ಒಂದು 5-10 ವರ್ಷ ಇಟ್ಕೊಂಡಿದ್ರೆ ಅದನ್ನ ಅವರು ಮಾರ್ಬೇಕು. ಅದನ್ನ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಸೆಕೆಂಡ್ ಹ್ಯಾಂಡ್ ಸೆಕ್ಯೂರಿಟೀಸ್. ಓಕೆ, ಗೊತ್ತಾಗ್ತದೆ ಇಲ್ವಾ? ಹೊಸದು ಫ್ರೆಶ್ ಸೆಕ್ಯೂರಿಟೀಸ್ ಅಂದ್ರೆ ಫ್ರೆಶ್ ಶೇರ್ಸ್ ಬೇಕು, ಡಿಬೆಂಚರ್ಸ್ ಬೇಕು, ಅದೆಲ್ಲಿ ಸಿಗುತ್ತೆ? ಪ್ರೈಮರಿ ಮಾರ್ಕೆಟ್ ಸಿಗುತ್ತೆ, ಅಂದ್ರೆ ಲಾಂಗ್ ಟರ್ಮ್. ಇಲ್ಲ ನಮಗೆ ಹಳೇದಿದ್ರು ಪರವಾಗಿಲ್ಲ, ಒಳ್ಳೆ ಕಂಪನಿ ಬೇಕು ಅಂದ್ರೆ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಇನ್ನು ಡೀಟೇಲ್ ನಿಮ್ಗೆ ಅರ್ಥ ಆಗುತ್ತೆ. ಮೊದಲು ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನಂತ ನೋಡೋಣ. ಓಕೆನಾ? ಇಲ್ಲಿ ಪಿಕ್ಚರ್ ಅಲ್ಲಿ ನೋಡ್ಬೋದು ನೀವು. ಪ್ರೈಮರಿ ಮಾರ್ಕೆಟ್ ಅಲ್ಲಿ ಲೆಫ್ಟ್ ಸೈಡ್ ನೋಡ್ರಿ. ಇಲ್ಲಿ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಕಂಪನಿಗೂ ಇನ್ವೆಸ್ಟರ್ಗೂ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುತ್ತೆ. ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಕಂಪನಿಯಿಂದ ಯಾರೋ ಒಬ್ರು ತಗೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಶೇರ್ಸ್ ತಗೊಂಡಿರ್ತಾರೆ, ಅವ್ರ ಹತ್ರ ಒಂದು 5 ವರ್ಷ ಇಟ್ಕೊಂಡಿರ್ತಾರೆ. ಅದನ್ನ ಮಾರ್ಬೇಕು. ಅವರು ಪ್ರೈಮರಿ ಮಾರ್ಕೆಟ್ ಅಲ್ಲಿ ಹೋಗಿ ಮಾರಕ್ ಬರಲ್ಲ, ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಹೋಗ್ಬೇಕಾಗುತ್ತೆ. ಈಗ ಹೊಸ ಕಂಪನಿ ಸ್ಟಾರ್ಟ್ ಆಗ್ತಿದೆ, XYZ ಅನ್ನ ಹೊಸ ಕಂಪನಿ ಸ್ಟಾರ್ಟ್ ಆಗ್ತಿದೆ. ಅದನ್ನ ಶೇರ್ಸ್ ನ ಮಾರ್ಬೇಕು. ಎಲ್ಲಿ ಮಾರ್ತಾರೆ? ಪ್ರೈಮರಿ ಮಾರ್ಕೆಟ್ ಅಲ್ಲಿ ಮಾರ್ತಾರೆ. ಅಂದ್ರೆ ಹೊಸ ಶೇರ್ಸ್, ಡಿಬೆಂಚರ್ಸ್ ಎಲ್ಲಿ ಸಿಗುತ್ತೆ? ಪ್ರೈಮರಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಸೆಕೆಂಡ್ ಹ್ಯಾಂಡ್ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಅಂದ್ರೆ ಇವೆಲ್ಲ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ಎಕ್ಸಾಂಪಲ್ ಶೇರ್ಸ್, ಡಿಬೆಂಚರ್ಸ್, ಈಕ್ವಿಟಿ ಶೇರ್ಸ್, ಎಕ್ಸೆಟ್ರಾ. ಓಕೆನಾ? ಇಲ್ಲಿ ಮೆಥಡ್ಸ್ ಆಫ್ ಫ್ಲೋಟೇಷನ್ ಎಲ್ಲಿ? ಫಸ್ಟ್ ನಾವ್ ಯಾವ್ದ್ರ ಬಗ್ಗೆ ನೋಡೋಣ? ಪ್ರೈಮರಿ ಮಾರ್ಕೆಟ್ ಅಲ್ಲಿ ನೋಡೋಣ. ಯಾವ್ಯಾವ ಮೆಥಡ್ಸ್ ಇದೆ ಅಂದ್ರೆ, ಯಾವ್ಯಾವ ಮೆಥಡ್ ಅಲ್ಲಿ ಈ ಶೇರ್ಸ್, ಡಿಬೆಂಚರ್ಸ್ ಇವನ್ನ ಅಂದ್ರೆ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ಇದೆಯಲ್ಲ, ಅವಕ್ಕೆ ಸೆಕ್ಯೂರಿಟೀಸ್ ಅಂತ ಕರಿಬಹುದು. ಒಂದೇ ಮಾತಲ್ಲಿ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ಗೆ ಸೆಕ್ಯೂರಿಟೀಸ್ ಅಂದ್ರೆ ಶೇರ್ಸ್, ಡಿಬೆಂಚರ್ಸ್, ಈಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್ ಎಲ್ಲ ಬಂದು ಹೋಗುತ್ತೆ ಸೆಕ್ಯೂರಿಟೀಸ್ ಅನ್ನ. ಓಕೆನಾ? ಈ ಶೇರ್ಸ್, ಡಿಬೆಂಚರ್ಸ್ ಅವನ್ನೆಲ್ಲ ಯಾವ ಮೆಥಡ್ ಅಲ್ಲಿ ಇಶ್ಯೂ ಮಾಡಬಹುದು ಅಂತ ನೋಡೋಣ. ಯಾವ್ದ್ರಲ್ಲಿ? ಪ್ರೈಮರಿ ಮಾರ್ಕೆಟ್ ಅಲ್ಲಿ. ಫಸ್ಟ್ ನಾವು ಪ್ರೈಮರಿ ಮಾರ್ಕೆಟ್ ಬಗ್ಗೆ ನೋಡೋಣ. ಓಕೆನಾ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸೆಕೆಂಡರಿ ಮಾರ್ಕೆಟ್ ಬಗ್ಗೆ ನೋಡೋಣ. ಯಾವ ಮೆಥಡ್ ಇದೆ? ಫಸ್ಟ್ ಆಫರ್ ಥ್ರೂ ಪ್ರಾಸ್ಪೆಕ್ಟ್. ಅಂದ್ರೆ ಫಸ್ಟ್ ಏನ್ ಮಾಡ್ತಾರೆ? ಪಬ್ಲಿಕ್, ಈ ಹೊಸ ಕಂಪನಿ ಸ್ಟಾರ್ಟ್ ಮಾಡ್ತಿದ್ದೀವಿ, ನಾವೇನ್ ಮಾಡ್ಬೋದು? ನಮ್ಮ ಕಂಪನಿ ಬಗ್ಗೆ ಒಂದಿಷ್ಟು ಒಳ್ಳೆ ಇನ್ಫಾರ್ಮೇಶನ್ ಏನು ತುಂಬಿ ಜನರಿಗೆ ತಿಳಿಸಬಹುದು, ಇನ್ವೈಟ್ ಮಾಡಬಹುದು ಜನರಿಗೆ. ಈ ಪ್ರಾಸ್ಪೆಕ್ಟ್ ನೋಡ್ತಾ ಇದ್ರಲ್ಲ, ಒಂದು ಅಪ್ಲಿಕೇಶನ್ ಫಾರ್ಮ್ ನೀವು ಕಾಲೇಜ್ ಬಂದಾಗ ಕೊಟ್ಟಿರ್ತಾರೆ, ಅದರ ಪ್ರಾಸ್ಪೆಕ್ಟ್ ಇರುತ್ತೆ. ಅಂದ್ರೆ ಕಾಲೇಜ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಇರುತ್ತೆ. ಅದೇ ತರ ನಮ್ಮ ಕಂಪನಿ ಬಗ್ಗೆ ಒಂದು ಇನ್ಫಾರ್ಮೇಶನ್ ಪ್ರಾಸ್ಪೆಕ್ಟ್ ರೆಡಿ ಮಾಡಿ ಅದರಲ್ಲಿ ಒಳ್ಳೆ ಇನ್ಫಾರ್ಮೇಶನ್ ತುಂಬಿ ಜನರಿಗೆ ಇಶ್ಯೂ ಮಾಡಿದ್ರೆ, ಜನರಿಗೆ ನಮ್ಮ ಕಂಪನಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದು ಅವರು ನಮ್ಮ ಕಂಪನಿ ಶೇರ್ಸ್, ಡಿಬೆಂಚರ್ಸ್ ತಗೋಬಹುದು. ಆ ತರದ್ದು ಇಶ್ಯೂ ಮಾಡಬಹುದು ನಾವು. ಇದು ಒಂದು ಮೆಥಡ್, ಆಫರ್ ಟು ಪ್ರಾಸ್ಪೆಕ್ಟ್. ಓಕೆನಾ? ಎರಡನೇದು ಏನಂದ್ರೆ ಪ್ರೈವೇಟ್ ಪ್ಲೇಸ್ಮೆಂಟ್. ಏನ್ ಪ್ರೈವೇಟ್ ಪ್ಲೇಸ್ಮೆಂಟ್ ಅಂದ್ರೆ, ಇದು ಈ ಮೆಥಡ್ ಅಲ್ಲಿ ಏನ್ ಗೊತ್ತಾ? ಹೊಸ ಕಂಪನಿಗಳು ಅಂದ್ರೆ ಇದು ಪ್ರೈಮರಿ ಮಾರ್ಕೆಟ್ ಬಗ್ಗೆ ಮಾತಾಡ್ತಿದ್ದೀವಿ. ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತ ಏನ್ ಗೊತ್ತಾ? ಇಲ್ಲಿ ಎಲ್ಲಾರ್ಗು ಜನರು ಕೊಡಲ್ಲ. ಏನ್ ಗೊತ್ತಾ? ಜನರಿಗೆ ಡೈರೆಕ್ಟ್ ಆಗಿ ಇಶ್ಯೂ ಮಾಡಲ್ಲ. ಕಂಪನಿ ಶೇರ್ಸ್, ಡಿಬೆಂಚರ್ಸ್ ನ ಡೈರೆಕ್ಟ್ ಆಗಿ ಇಶ್ಯೂ ಮಾಡಲ್ಲ, ಥ್ರೂ ಬ್ರೋಕರ್ಸ್ ಇಶ್ಯೂ ಮಾಡುತ್ತೆ. ಬ್ರೋಕರ್ಸ್ ಒಂದಿಷ್ಟು 100 ಶೇರ್ಸ್ ಮಾರ್ಬಿಡುತ್ತೆ. ಬ್ರೋಕರ್ ಏನ್ ಮಾಡ್ತಾರೆ? ಜನರಿಗೆ ಅವನ ಪರಿಚಯ ಜನರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ತಿಳಿಸಿ, ಕಂಪನಿ ಬಗ್ಗೆ ತಿಳಿಸಿ ಮಾರ್ತಾನೆ.
ಓಕೆನಾ. ಇದು ಡೈರೆಕ್ಟ್ ಆಗಿ ಪಬ್ಲಿಕ್ ಇಶ್ಯೂ ಮಾಡ್ತಾರೆ. ಆಫರ್ ಟು ಪ್ರಾಸ್ಪೆಕ್ಟ್ ಅಂದ್ರೆ ಒಂದು ಅಪ್ಲಿಕೇಶನ್ ಫಾರ್ಮ್ ತರ ಮಾಡ್ಬಿಟ್ಟು, ಅಂದ್ರೆ ನೀವು ಕಾಲೇಜ್ ಬಗ್ಗೆ ಒಂದು ಪ್ರಾಸ್ಪೆಕ್ಟ್ ಕೊಟ್ಟಿದ್ರು ನೋಡಿರ್ತೀರಿ, ಬುಕ್ ತರ ಇರುತ್ತೆ, ಅದ್ರ ಬಗ್ಗೆ ಕಾಲೇಜ್ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಇಲ್ಲಿ ಕಂಪನಿ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ, ಅದನ್ನ ಜನ ಓದ್ತಾರೆ, ಒಳ್ಳೆ ಅಭಿಪ್ರಾಯ ಬಂದ್ರೆ ತಗೊಂತಾರೆ ಶೇರ್ಸ್ ಡಿಬೆಂಚರ್ಸ್ ನ. ಇದೇನ್ ಗೊತ್ತಾ, ಡೈರೆಕ್ಟ್ ಆಗಿ ಪಬ್ಲಿಕ್ ಕೊಡಲ್ಲ, ಬ್ರೋಕರ್ ಕೊಡ್ತಾರೆ. ಪಿಕ್ಚರ್ ಅಲ್ಲಿ ನೋಡ್ಬೋದು, ಬ್ರೋಕರ್ ಏನ್ ಮಾಡ್ತಾನೆ, ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಆಡ್ ಮಾಡಿ ಜನರಿಗೆ ಮಾಡ್ತಾನೆ, ಆ ಪ್ರಾಫಿಟ್ ಅವ್ನು ತಗೊಂತಾನೆ. ನೆಕ್ಸ್ಟ್ ರೈಟ್ಸ್ ಇಶ್ಯೂ. ಇದು ಈ ಮೆಥಡ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಕಂಪನಿ ಅವಾಗ್ಲೇ ಯಾರ್ಯಾರ ಹತ್ರ ನಮ್ಮ ಕಂಪನಿ ಶೇರ್ಸ್ ಇರುತ್ತೋ ಅವ್ರಿಗೆ ಕೊಟ್ಬಿಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ XYZ ಕಂಪನಿ ಶೇರ್ಸ್ ಇಶ್ಯೂ ಮಾಡ್ಬೇಕು, ಹೊಸ ಶೇರ್ಸ್ ಇಶ್ಯೂ ಮಾಡಬೇಕು. ಹಳೆ ಶೇರ್ಸ್ ನನ್ನ ಹತ್ರ ಇದೆ ಆಲ್ರೆಡಿ, XYZ ಹೋದ ವರ್ಷ ತಗೊಂಡಿದ್ದೆ ನಾನು. ಹೋದ ವರ್ಷ ನಾನು XYZ ಕಂಪನಿಯಿಂದ ಶೇರ್ಸ್ ತಗೊಂಡು ಇಟ್ಕೊಂಡಿದ್ದೀನಿ, ನಾನೊಬ್ಬ ಮೆಂಬರ್ ತರ, ನಾನೊಬ್ಬ ಶೇರ್ ಹೋಲ್ಡರ್. ಈ ವರ್ಷ ಏನ್ ಮಾಡ್ತಾರೆ, ಇನ್ನೊಂದು ಹೊಸ ಕಂಪನಿ ದುಡ್ಡು ಬಂದು ಶೇರ್ಸ್ ಇಶ್ಯೂ ಮಾಡಬೇಕು, ಹೊಸ ಶೇರ್ಸ್. ಏನ್ ಮಾಡ್ತಾರೆ, ಎಕ್ಸಿಸ್ಟಿಂಗ್ ಮೆಂಬರ್ಸ್ ಯಾರ್ಯಾರು ಶೇರ್ ಹೋಲ್ಡರ್ಸ್ ಇದ್ರೆ ಅವ್ರಿಗೆ ಕೊಟ್ಬಿಡ್ತಾರೆ, ಹೊರಗಿರೋ ಹೊಸ ಜನರಿಗೆ ಕೊಡಲ್ಲ. ಓಕೆ, ಶೇರ್ ಹೋಲ್ಡರ್ಸ್ ಹಳಬ್ರು ಯಾರಿದ್ದಾರೆ ಅವ್ರಿಗೆ ಹೊಸ ಶೇರ್ಸ್ ಕೊಟ್ಬಿಡ್ತಾರೆ. ಇದು ಒಂದು ಮೆಥಡ್ ಶೇರ್ಸ್ ಇಶ್ಯೂ ಮಾಡೋದಕ್ಕೆ. ಎರಡನೇದು ಏನ್ ಗೊತ್ತಾ, IPOs. ಈ IPOs ಅಂದ್ರೆ ಏನ್ ಗೊತ್ತಾ, ಇನಿಷಿಯಲ್ ಪಬ್ಲಿಕ್ ಆಫೀಸರ್. ಇದೇನ್ ಗೊತ್ತಾ, ಸೆಬಿ ಅಂತ ಇದೆ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಒಂದಿಷ್ಟು ಬ್ರೋಕರ್ಸ್ ಅಪಾಯಿಂಟ್ ಮಾಡಿರುತ್ತೆ. ಅವ್ರೇನ್ ಮಾಡ್ತಾರೆ ಗೊತ್ತಾ, ಎಲ್ಲ ಆನ್ಲೈನ್ ನಲ್ಲಿ ಜನರಿಂದ ಅಪ್ಲಿಕೇಶನ್ ಇಶ್ಯೂ ಮಾಡ್ಕೊಂತಾರೆ, ಅಪ್ಲಿಕೇಶನ್ ತಗೊಂತಾರೆ, ಅಲೌಟ್ ಮಾಡ್ಬಿಡ್ತಾರೆ ಶೇರ್ಸ್. ಎಲ್ಲ ಆನ್ಲೈನ್ ಅಲ್ಲಿ ತಗೊಳ್ಳೋದು ಮಾಡೋದಲ್ಲ. ಓಕೆನಾ. ಈ ಮೆಥಡ್ ಮೂಲಕನು ಶೇರ್ಸ್ ಡಿಬೆಂಚರ್ಸ್ ನ ಇಶ್ಯೂ ಮಾಡಬಹುದು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮನಿ ಮಾರ್ಕೆಟ್ ಇಂದು ಕ್ಯಾಪಿಟಲ್ ಮಾರ್ಕೆಟ್ ಇಂದು ಎರಡನೇ ಟೈಪ್ ಇದೆಯಲ್ಲ, ಯಾವುದು? ಒಂದನೇ ಟೈಪ್ ಯಾವ್ದು ನೋಡಿದ್ವಿ, ಪ್ರೈಮರಿ ಮಾರ್ಕೆಟ್ ನೋಡಿದ್ವಿ. ಎರಡನೇ ಸೆಕೆಂಡರಿ ಮಾರ್ಕೆಟ್, ಇದ್ರ ಬಗ್ಗೆ ಹೇಳಿಲ್ಲ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.